ದಧೀಚಿ ಅಥರ್ವಣ ಋಷಿಯ ಮಹಾನ್ ಸುಪುತ್ರ. ಇವರು ತಪಸ್ಸು, ತ್ಯಾಗ ಮತ್ತು ಧರ್ಮದ ಜೀವಂತ ಪ್ರತೀಕ. ವೃತ್ರಾಸುರನ ಅಟ್ಟಹಾಸದಿಂದ 3 ಲೋಕಗಳೂ ನಡುಗುತ್ತಿದ್ದವು. ದೇವತೆಗಳ ಶಕ್ತಿ ಕ್ಷೀಣವಾಗಿತ್ತು. ಇಂದ್ರನ ಬಳಿ ಈ ಅಸುರನ ಸಂಹರಿಸುವಂತಹ ಶಕ್ತಿಯುತ ಆಯುಧವಿರಲಿಲ್ಲ. ವೃತ್ರಾಸುರನ ಸಂಹರಿಸಲು ಅಜೇಯ ವಜ್ರಾಯುಧ ಬೇಕಿತ್ತು. ಆದರೆ ಅದನ್ನು ಸೃಷ್ಟಿಸುವುದಾದರೂ ಹೇಗೆ? ಆಗ ದೇವತೆಗಳಿಗೆ ತಿಳಿಯಿತು, ದಧೀಚಿ ಮಹರ್ಷಿಯ ಬೆಣ್ಮೂಳೆಯಿಂದ ಮಾಡಿದ ವಜ್ರಾಯುಧವಷ್ಟೇ ವೃತ್ರಾಸುರನನ್ನು ಸಂಹರಿಸಬಲ್ಲದು. ಲೋಕರಕ್ಷಣೆಗೆ ನನ್ನ ದೇಹವೇ ಆಯುಧವಾಗಲಿ ಎಂದು ನಿಶ್ಚಯಿಸಿದ ಮಹರ್ಷಿ ಆ ಕ್ಷಣದಲ್ಲೇ ತನ್ನ ಬೆಣ್ಮೂಳೆ ದಾನ ಮಾಡಿದ. ಮಹರ್ಷಿಯ ತ್ಯಾಗದಿಂದ ದೈವಿಕ ವಜ್ರಾಯುಧ ರೂಪುಗೊಂಡಿತು. ಇಂದ್ರ ಮತ್ತು ವೃತಾಸುರನ ನಡುವೆ ನಡೆದ ಘೋರ ಯುದ್ಧದಲ್ಲಿ ಅಸುರನ ಸಂಹಾರವಾಯಿತು. ದಧೀಚಿಯ ತ್ಯಾಗದ ಸ್ಮರಣೆ ಇಂದಿಗೂ ಕೂಡ ಜೀವಂತವಾಗಿದೆ. ದೇಶಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ನೀಡುವ ಪರಮವೀರ ಚಕ್ರದಲ್ಲಿ ಆ ಮಹರ್ಷಿಯ ವಜ್ರಾಯುಧದ ಚಿಹ್ನೆ ಇದೆ. ಯುಗಗಳು ಬದಲಾದರೂ ತ್ಯಾಗದ ಮಹತ್ವ ಎಂದಿಗೂ ಕಡಿಮೆಯಾಗದು. ದಧೀಚಿಯ ತ್ಯಾಗ ಹಿಂದೂ ಧರ್ಮದ ಶಕ್ತಿಯ ಮೂಲ.